ಇದ್ದಾಗ ಆ ಕಾಡನ್ನ ಭೇದಿಸಿ ಆ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೆ. ಸಚ್ ಎ ವಂಡರ್ಫುಲ್ ಪ್ಲೇಸ್. ತುಂಬಾ ಸುಂದರವಾಗಿರುವಂತಹ ಅದ್ಭುತವಾದಂತಹ ಕ್ಷೇತ್ರ ಅದು, ಪುಣ್ಯಕ್ಷೇತ್ರವೂ ಕೂಡ ಹೌದು. ಆ ಉಳಿವಿ ಇವತ್ತಿಗೂ ಕೂಡ ಚನ್ನಬಸವೇಶ್ವರ ಹೆಸರಿನಲ್ಲೇ ಫೇಮಸ್ ಆಗಿರೋದು. ಯಾತಕ್ಕೆ ಅಂತಂದ್ರೆ, ಮೇಷ್ಟ್ರು ಮಾತಾಡ್ತಾ ಇದ್ರಲ್ಲ, ಕಲ್ಯಾಣದಲ್ಲಿ ಕ್ರಾಂತಿ ಆಯ್ತು ಅಂತ ಹೇಳಿ. ಕಲ್ಯಾಣದಲ್ಲಿ ಕ್ರಾಂತಿಯಾಗಿ ಶರಣರ ಮೇಲೆ ದೊಡ್ಡ ಒಂದು ದೌರ್ಜನ್ಯ ನಡೀತಲ್ಲ, ರಕ್ತಪಾತಗಳಾಯ್ತಲ್ಲ. ಬೇರೆ ಇತಿಹಾಸದ, ಜಗತ್ತಿನ ಇತಿಹಾಸದಲ್ಲಿ ನಾವು ಮಾತಾಡ್ತೀವಿ ರಿಲಿಜಿಯಸ್ ಪರ್ಸಿಕ್ಯೂಷನ್ ಅನ್ನೋ ಪದವನ್ನು ಉಪಯೋಗಿಸ್ತೇವೆ. ದೇರ್ ಇಸ್ ಎ ಜನೋಸೈಡ್ ಅನ್ನೋ ಮಾತನ್ನು ಉಪಯೋಗಿಸ್ತೇವೆ. ಮನುಷ್ಯನನ್ನ ಕೊಂದು ಹಾಕಿದ ಬಗ್ಗೆ ನಾವು ಬೇರೆ ರಾಜ್ಯಗಳ ಬಗ್ಗೆ, ಬೇರೆ ದೇಶಗಳ ಬಗ್ಗೆ, ಯುರೋಪಿನ ಯುದ್ಧಗಳ ಬಗ್ಗೆ ಎಲ್ಲ ಮಾತಾಡ್ತೀವಲ್ಲ, ಅದು ನಮ್ಮ ದೇಶದಲ್ಲಿ ಆಗಿದೆ. ಅದು ಯಾರ ಮೇಲಾಯ್ತು? ಶಾಂತಿ ಪ್ರಿಯರಾಗಿದ್ದ, ಶಿವಭಕ್ತರಾಗಿದ್ದಂತ ಶಿವಶರಣನ ಮೇಲೆ ಆದಂತದ್ದು. ಅವರೇನು ಯುದ್ಧ ಮಾಡಕ್ ಬಂದಿರಲಿಲ್ಲ, ಅವರೇ ನಮ್ಮ ಶತ್ರುಗಳಾಗಿರಲಿಲ್ಲ, ಅವ್ರು ನಿಮ್ಮ ಸಾಮ್ರಾಜ್ಯವನ್ನ ಗೆದ್ಕೊಳ್ಳಕ್ಕೆ ಬಂದವರಲ್ಲ. ಸಮಾನತೆ ಬಗ್ಗೆ ಮಾತಾಡಿದ್ರು, ಸತ್ಯದ ಬಗ್ಗೆ ಮಾತಾಡಿದ್ರು, ಕಾಯಕದ ಬಗ್ಗೆ ಮಾತಾಡಿದ್ರು. ಅಂತಹ ಜನರ ಮೇಲೆ ಅವತ್ತಿನ ಪಟ್ಟಭದ್ರ ಸಮಾಜ ಒಂದು ದೊಡ್ಡ ಮಾರಣವ ಮಾಡುತ್ತೆ ಅಂತಂದ್ರೆ, ಮನುಷ್ಯತ್ವದಲ್ಲಿ ನಂಬಿಕೆ ಇರೋ ನಾವೆಲ್ಲರೂ ಕೂಡ ಇವತ್ತಿಗೂ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದಂತ ವಿಚಾರಗಳು, ಘಟನೆಗಳು. ಅಂತ ಸಂದರ್ಭದಲ್ಲಿ ಸಿಕ್ಕ ಶರಣರನ್ನ ಕೊಂದು ಹಾಕಿದಂತ ಸೈನ್ಯದಿಂದ ತಪ್ಪಿಸಿಕೊಂಡು ಶರಣರನ್ನೆಲ್ಲ ಗುಂಪು ಮಾಡಿಕೊಂಡು, ಪಾಪ ಉಳಿದ್ರೆ ಸಾಕು ಅಂತ ಹೇಳಿ ಅವ್ರನ್ನೆಲ್ಲ ಗುಂಪು ಮಾಡಿಕೊಂಡು ಕೆಲವರು ಶ್ರೀಶೈಲ ಕಡೆ ಹೋಗ್ತಾರೆ, ಕೆಲವರು ಉಳಿವಿ ಕಡೆ ಹೋಗ್ತಾರೆ. ಇನ್ನೊಂದಷ್ಟು ಜನ ಎಲ್ಲಿ ಆಶ್ರಯ ಸಿಗಬಹುದು, ಎಲ್ಲಿ ನಮಗೆ ರಕ್ಷಣೆ ಸಿಗಬಹುದು ಅನ್ನುವ ಕಾರಣಕ್ಕಾಗಿ ಅವರು ಬೇರೆ 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 ಕಡೆ ಹೋಗುವಾಗ ಚನ್ನಬಸವೇಶ್ವರರು ಕೂಡ ಒಂದಷ್ಟು ಜನರನ್ನ ಸೇರಿಸಿಕೊಂಡು ಅವರು ಹೊರಟದ್ದು ಈ ಉಳಿವಿಯ ಆ ಕಾಲದಲ್ಲಿ ಅತ್ಯಂತ ದಟ್ಟವಾದ ಅರಣ್ಯ ಪ್ರದೇಶ. ಇವಾಗ ಹೋದ್ರೂ ಕೂಡ ದೊಡ್ಡ ಅರಣ್ಯವೇ ಅದು. ನಾನಲ್ಲಿ ಒಂದು 12 ವರ್ಷದಿಂದ AC ಆಗಿದ್ದಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, 850 ವರ್ಷಗಳ ಹಿಂದೆ ಆ ಪ್ರದೇಶ ಎಷ್ಟು ದಟ್ಟ ಅರಣ್ಯದಿಂದ ಕೂಡಿದ್ದಿರಬಹುದು, ವನ್ಯ ಮೃಗಗಳಿಂದ ಸೇರಿದ್ದಿರಬಹುದು ಅಂತ ಹೇಳಿ. ಅಂತ ಅರಣ್ಯಕ್ಕೆ ಹೋದಾಗ ಚನ್ನಬಸವೇಶ್ವರರು ತಮ್ಮೊಂದಿಗೆ ತಮ್ಮ ಜೀವ ಮತ್ತು ಇತರ ಶರಣರ ಜೀವನ ಕಾಪಾಡುವ ಜೊತೆಯಲ್ಲಿ ಅವರು ಕಾಪಾಡಿಕೊಂಡು ಬಂದದ್ದು ಅವತ್ತಿನ ಬಸವಣ್ಣನವರ ಅವತ್ತಿನ ಅನುಭವ ಮಂಟಪದಲ್ಲಿ ಸೃಷ್ಟಿಯಾದಂತ ಇದೇ ಅತ್ಯಂತ ಶ್ರೇಷ್ಠವಾದಂತ ವಚನ ಸಂಪತ್ತನ್ನ. But for Channabasaveshwara, today we wouldn't have come to understand the greatness and significance of Basaveshwara in terms of what is known as vachanas. ವಚನಗಳು ನಮ್ಮ ಕೈಗೆ ಸಿಕ್ಕಿದೆ. ವಚನಗಳನ್ನ ನಾವೆಲ್ಲರೂ ಇವತ್ತು ಅಧ್ಯಯನ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಅದಕ್ಕೆ ಕಾರಣ ಕರ್ತರಲ್ಲಿ ಚನ್ನಬಸವೇಶ್ವರನು ಕೂಡ. ಇವರಿಬ್ಬರು ಮಾಡಿದಂತ ಮಹಾ ಸೇವೆಯಿಂದಾಗಿನೇ ಇವತ್ತು ಬಸವಣ್ಣನ ಬಗ್ಗೆ ನಮಗೆ ಇಷ್ಟೆಲ್ಲ ಗೊತ್ತಾಗಿದೆ, ಬಸವೇಶ್ವರರ ಕಾರ್ಯದ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ. ನಿಜ, ಬಸವಣ್ಣವ್ರ ಬಗ್ಗೆ ನಾವು ಬಹಳ ವಿಚಾರಗಳು ಹೇಳ್ತೀವಿ, ಮಹಾಮಾನವತ್ವಾದಿ ಹಾಗೆ ಹೀಗೆಲ್ಲ. ಬಸವಣ್ಣನವರು ನನಗೆ ಪ್ರತಿ ಸಾರಿ ಓದ್ಕೊಂಡಾಗಲೂ ಕೂಡ ಅವರು, ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಹೊಸ ಒಳನೋಟಗಳನ್ನ ಕೊಡ್ತಾರೆ ನನಗೆ. ಯಾಕೆ ಆ ಒಳನೋಟಗಳು ಬಹಳ ಮುಖ್ಯವಾಗ್ತದೆ ಅಂದ್ರೆ, ಇವತ್ತಿಗೂ ಕೂಡ ಈ ಸಮಾಜದಲ್ಲಿ ಅದೇ ಅಸ್ಪೃಶ್ಯತೆ ಇದೆ, ಅದೇ ಜಾತೀಯತೆ ಇದೆ, ಅದೇ ಅಸಮಾನತೆ ಇದೆ. ಆ ಕಾರಣಕ್ಕಾಗಿ ಬಸವಣ್ಣವರ ತತ್ವಗಳು, ಬಸವಣ್ಣವರ ವಿಚಾರಗಳು ಅವೆಲ್ಲವೂ ಕೂಡ ಅವರ ಬದುಕೇ ನಮ್ಮ ಮುಂದೆ ಕಣ್ಣು ಮುಂದೆ ತೆರ್ಕೊಂಡ್ಬಿಡ್ತದೆ. ನಮ್ಗೆ ಏನ್ ಅನ್ಸದ್ದು ಮಾಡಿದ್ದು ಬಸವಣ್ಣವರು? ಅಲ್ಲಪ್ಪ, ಆಗಿನ ಕಾಲದಲ್ಲಿ ಎಲ್ಲರೂ ಇದ್ರಲ್ಲ, ಬಸವಣ್ಣವ್ರಿಗೆ ಯಾಕೆ ಬೇಕಾಗಿತ್ತು ಈ ಮಟ್ಟಿನ ಒಂದು ದೊಡ್ಡ ಮಟ್ಟಿನ ಆಲೋಚನೆಗಳು? ಬಸವಣ್ಣ ಒಬ್ಬ ಕಾಲಾತೀತವಾದ ವ್ಯಕ್ತಿ. ಆ ಕಾಲದಲ್ಲಿ ಜನರು ಏನು ಯೋಚನೆ ಮಾಡ್ತಾ ಇದ್ರು ಅದಕ್ಕಿಂತ ಮುಂದೆ ನೂರಾರು ಶತಮಾನಗಳ ಮುಂದೆ ಯೋಚನೆ ಮಾಡುವಂತ ಶಕ್ತಿಯನ್ನು ಹೊಂದಿದ್ದಂಥವರು ಬಸವಣ್ಣನವರು. ಒಬ್ಬರು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ ಅವರು. ಆ ಕಾರಣಕ್ಕಾಗಿ ಸಾಧ್ಯವಾಯ್ತು. ಬಹಳ ದೊಡ್ಡ, ನಾವು ಹೇಳ್ತೀವಲ್ಲ ಕಾರಕರು ಅಂತ ಹೇಳ್ತೀವಲ್ಲ, ಅದು ಬರೋದು ಯಾವಾಗಂದ್ರೆ ಒಳಗಡೆ ನಿಮಗೆ ಅಂತರಂಗ ಶುದ್ಧಿ ಇದ್ದಾಗ ಮಾತ್ರ, ನಿಮ್ಮಲ್ಲಿ ಆ ಛಾತಿ ಇದ್ದಾಗ ಮಾತ್ರ, ಆ ಛಲ ಇದ್ದಾಗ ಮಾತ್ರ, ನಿಮ್ಮಲ್ಲಿ ಧೈರ್ಯ ಇದ್ದಾಗ ಮಾತ್ರ ಇಡೀ ಸಮಾಜವನ್ನ, ಎಲ್ಲರೂ ಹರಿಯುವ ನದಿಯ ಕಡೆಗೆ ಹೋಗೋದು ಸುಲಭ, ನೀರು ಹರಿಯುವ ಕಡೆಗೆ ಈಜಾಡುವುದು ಸುಲಭ. ಆದರೆ ನೀರಿನ ವಿರುದ್ಧ ದಿಕ್ಕಿನಲ್ಲಿ ಈಜಾಡುವುದಿದೆಯಲ್ಲ, ಅದಕ್ಕೆ ಗಂಡೆದೆ ಬೇಕು. ಆ ಗಂಡೆದೆಯ ಸಾಮಾಜಿಕ ನಾಯಕರೇ ಬಸವಣ್ಣ. ಇಟ್ ಇಸ್ ನಾಟ್ ಸೋ ಈಸಿ. ಇವತ್ತಿಗೂ ನನ್ನ ಮಗ ದಲಿತರನ್ನ ಮದುವೆ ಆಗ್ತಾರೆ ಅಂತಂದ್ರೆ, ಇವತ್ತಿನ ಕಾಲದಲ್ಲಿ ನಾನು ವಿದ್ಯೆ, ವಿಜ್ಞಾನ, ತಂತ್ರಜ್ಞಾನ, ಎಲ್ಲಿ ನಾವು ಮೂನ್ಗೆ ಹೋಗಿದ್ದೀವಿ, ಸ್ಪೇಸ್ಗೆ ಹೋಗಿದ್ದೀವಿ, ಇಷ್ಟೆಲ್ಲ ಮಾಡುವ ನಾವು ಇವತ್ತು 800 ವರ್ಷದ ಹಿಂದೆ ಆ ಸಮಾಜ ಹೇಗಿದ್ರು
ಇರಬಹುದು, ಹಾಗಾದ್ರೆ ಎಷ್ಟು ಮೌಢ್ಯ ತುಂಬಿದ್ದಿರಬಹುದು, ಎಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಕೆಲಸ ಮಾಡ್ತಿದ್ದಿರಬಹುದು. ಇವತ್ತು ಎಷ್ಟು ತಂದೆ ತನ್ನ ಮಕ್ಕಳನ್ನ ಕೊಂದು ಹಾಕ್ತಾನೆ ಮರ್ಯಾದೆಗೇಡು ಹೆಸರಿನಲ್ಲಿ ಅಂತ ಅನ್ಬೇಕಾದ್ರೆ ಇಮ್ಯಾಜಿನ್ ಆ ಕಾಲಕ್ಕೆ ಬಸವಣ್ಣವರು ಧೈರ್ಯ ಎಲ್ಲಿಂದ ಬಂದಿರ್ಬೇಕು. ಬಸವಣ್ಣವರು ಕೇವಲ ಅಂತರ್ಜಾತಿ ವಿವಾಹ ಆಗಿ ಅಂತ ಹೇಳಲಿಲ್ಲ. ಅವತ್ತಿನ ಜಾತಿ ವ್ಯವಸ್ಥೆಯನ್ನ ಕಂಡು, ಮೌಢ್ಯವನ್ನ ಕಂಡು, ಜನರ ಡಾಂಬಿಕತೆಯನ್ನ ಕಂಡು ಅವ್ರು ಬೇಜಾರು ಮಾಡ್ಕೊತಾರೆ, ಮರುಗ್ತಾರೆ. ಅವತ್ತಿನ ಜಾತಿ ವ್ಯವಸ್ಥೆ ವಿರುದ್ಧವಾದ ಧ್ವನಿಯನ್ನ ಎತ್ತುತ್ತಾರಲ್ವಾ, ಆ ಕೇವಲ ಧ್ವನಿ ಮಾತ್ರ ಆಗಿರಲಿಲ್ಲ, ಅದು ಇಟ್ ವಾಸ್ ಎ ಕಾಲ್ ಆಫ್ ದ ಕಾನ್ಶಿಯಸ್, ಅದು ಆತ್ಮಸಾಕ್ಷಿಯ ಕರೆಯಾಗಿತ್ತದು. ಆ ಕಾರಣಕ್ಕಾಗಿ ನನಗೆ ಬಸವಣ್ಣವರು ಬಹಳ ಹತ್ತಿರ ಆಗೋಗ್ತಾರೆ. ಇಟ್ ವಾಸ್ ನಾಟ್ ಎ ಕಾಲ್ ಫ್ರಮ್ ದ ಗಾಡ್, ಇಟ್ ವಾಸ್ ಎ ಕಾಲ್ ಆಫ್ ದ ಕಾನ್ಶಿಯಸ್. ಒಬ್ಬ ಆತ್ಮಸಾಕ್ಷಿಯ ಕರೆ ಆಗ್ತದೆ. ಆ ಆತ್ಮಸಾಕ್ಷಿ ನಂಬಿದವರು, ಅದನ್ನೇ ಬಸವಣ್ಣವರು ಅಂತರಂಗ ಶುದ್ಧಿ ಅಂತ ಹೇಳಿದರು. ಅಂತರಂಗ ಶುದ್ಧಿ ಅಂದ್ರೇನು? ವೈಯಕ್ತಿಕವಾಗಿ ನಾನು ಶುದ್ಧನಾಗಿದ್ದರೆ, ನನ್ನಲ್ಲಿ ಇರ್ತಕ್ಕಂಥ ಏನೋ ನನ್ನ ನೇಚರ್ ಅಥವಾ ನನ್ನ ಕ್ಯಾರೆಕ್ಟರ್ ಅಂತ ಏನ್ ಹೇಳ್ತೀನಿ ಅದು ಶುದ್ಧವಾಗಿದ್ರೆ ಸಮಾಜ ಸಹಜವಾಗಿ ಶುದ್ಧವಾಗ್ತದೆ. ಆದ್ರೆ ಅವತ್ತಿನ ಸಮಾಜ ಹಂಗೇನೂ ಇಲ್ಲಲ್ಲ, ಮಗುಟೆ ತುಂಬಿತ್ತು, ಜಾತೀಯತೆ ಇತ್ತು. ಅಲ್ಲ ರೀ, ನಾವು ಅಂಬೇಡ್ಕರ್ ಕಾಲಕ್ಕೆ ಬಂದ್ರೆ 100 ವರ್ಷದ ಹಿಂದೆ ಬಂದ್ರೆ ಅಸ್ಪೃಶ್ಯರನ್ನ ಮನುಷ್ಯರಿಗಿಂತ ಮೃಗಗಳಿಗಿಂತ ಕೀಳಾಗಿ ನೋಡ್ಕೊತಾ ಇದ್ದಂತ ಸಮಾಜವನ್ನು. ಇನ್ನು ಆ ಕಾಲದಲ್ಲಿ ಹೆಂಗಿದ್ದಿರ್ಬೋದು ಸ್ವಲ್ಪ ವಿಚಾರಗಳು. ಆಯ್ತು, ಬಸವಣ್ಣವ್ರು ಮಾಡಿ ತಪ್ಪೇನು? ಬ್ರಾಹ್ಮಣರ ಮಗನನ್ನ, ಬ್ರಾಹ್ಮಣರ ಹುಡುಗಿಯೊಂದಿಗೆ ದಲಿತರ ಸಮಗಾರರ ಅರಳೆಯನ್ನು ಮಗನಾದಂತ ಶೀಲವಂತನನ್ನ ಕನಕಾವತಿ ಕೊಟ್ಟು ಮದುವೆ ಮಾಡಿ. ಅವರು ಬರೀ ಹೇಳಲಿಲ್ಲ, ಅವರು ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗ್ಬೇಕಾದ್ರೆ ನೀವೆಲ್ಲರೂ ಅಂತರ್ಜಾತಿ ವಿವಾಹ ಆಗಿ ಅನ್ನ ಕರೆ ಕೊಡಲಿಲ್ಲ. ಅಷ್ಟಕ್ಕೆ ಅವರು ನಿಲ್ಲಿಲ್ಲ. ಅವರು ಈ ಈವನ್ ಗೋಸ್ ಫರ್ದರ್ ಅಂಡ್ ಆಕ್ಚುಲಿ ಇಂಪ್ಲಿಮೆಂಟ್ಸ್ ವಾಟ್ ಎವರ್ ಈ ಪ್ರೀಚ್ಡ್. ದಟ್ ಇಸ್ ವೈ ಬಸವಣ್ಣವರು ನುಡಿದಂತೆ ನಡೆದವರು. ತಾವೇನ್ ಬೋಧನೆ ಮಾಡಿದ್ರಲ್ಲ, ತಾವೇನು ಹೇಳಿದ್ರಲ್ಲ, ಅದೇ ರೀತಿ ಅವರು ನಡ್ಕೋತಾರೆ. ನಡ್ಕೊಂಡು ಸಮಾಜಕ್ಕೆ ಒಂದು ದೊಡ್ಡ ಆದರ್ಶವನ್ನು ಕೊಡ್ತಾರೆ. ಶೀಲವಂತ ಕನಕವತಿಯನ್ನ ಮದುವೆ ಮಾಡಿಕೊಂಡ್ರೆ ಅವತ್ತಿನ ಸಮಾಜ ಸಹಿಸ್ಲಿಲ್ಲ, ಕೊಂದಾಗ್ತಾರಲ್ರಿ ಆ ಮಕ್ಕಳನ್ನ. ಆ ಮಕ್ಕಳು ಮಾಡಿದ ತಪ್ಪಾದ್ರು ಏನ್ರಿ? ಆ ಎಳೆಯ ಮನಸ್ಸುಗಳು ಪ್ರೀತಿ ಮಾಡಲಿಲ್ಲ. ಅವರಿಬ್ಬರು ಒಪ್ಪಿಕೊಂಡು, ಅವ್ರನ್ನ ಒಪ್ಪಿಸಿ ಬಸವಣ್ಣವರು ಆ ಇಡೀ ಶರಣ ಸಂಕುಲ ಒಪ್ಪಿಕೊಂಡು ಮಾಡಿದಂತ ಮದುವೆಯನ್ನ ಅವತ್ತಿನ ಪಟ್ಟಭದ್ರ ಸಮಾಜ ಒಪ್ಪಲಿಲ್ಲ. ಆ ಕಾರಣಕ್ಕಾಗಿ ಕಣ್ಣಲ್ಲಿ ಕಿತ್ತಾಕ್ತಾರೆ, ಅಪ್ಪ ಅಮ್ಮನ್ನ ಕೊಂದಾಕ್ತಾರೆ, ಕೊಡುವಾಗ ಹಿಂಸೆ ಎಲ್ಲ ಕೊಡ್ತಾರೆ. ಇವತ್ತಿಗೋದು ಮುಂದುವರಿತಾ ಇದೆಲ್ಲ ಸ್ನೇಹಿತರೆ. ಎಲ್ಲಿದ್ದೀವಿ ನಾವು? ಯಾವ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ? ನಾವು ನಿಜಕ್ಕೂ ವಿದ್ಯಾವಂತರ? ಬಹುಶಃ ಬರೀ ವಿದ್ಯಾವಂತರ ಇರ್ಬೋದೇನೋ, ನಾವ್ ಯಾರು ಕೂಡ ಇನ್ನೂ ಹೃದಯವಂತರ ಆಗೇ ಇಲ್ಲ. ನಮಗೆ ಹೃದಯ ಇದ್ದಿದ್ರೆ ಆ ಹೃದಯ ಇಂತಹ ಕ್ರೌರ್ಯಕ್ಕೆ ಸಹಾಯ ಮಾಡ್ತಾ ಇರಲಿಲ್ಲ. ನಮ್ಮಲ್ಲಿ ಅಂತಃಸಾಕ್ಷಿ ಅಂದಿದ್ರೆ, ಆತ್ಮಸಾಕ್ಷಿ ಇದ್ದಿದ್ರೆ ಇವತ್ತು ಅದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಸಾಧ್ಯವಾಗಿಲ್ಲ. ಅವತ್ತು ಇದ್ದಂತ ಡಾಂಬಿಕತನವೇ ಇವತ್ತಿಗೂ ಮುಂದುವರಿತಾ ಇದೆಯಲ್ಲ, ಇದು ಇವತ್ತು ನಮ್ಮ ದೊಡ್ಡ ದುರಂತ. ನಾನು ಹೇಳೋದೊಂದು, ಮಾಡೋದೊಂದು. ವೇದಿಕೆ ರೀತಿ ಮಾತಾಡುವಾಗ ನೀವೆಲ್ಲರೂ ಅಂತರ್ಜಾತಿ ವಿವಾಹ ಹಾಗೆ ಅಂತ ಹೇಳೋದು, ಆದ್ರೆ ನನ್ನ ಮಕ್ಕಳಿಗೆ ನನ್ನ ಜಾತಿ ಒಳಗಡೆ ಮದುವೆ ಆಗಬೇಕು, ಅದು ಶಾಸ್ತ್ರೋಕ್ತವಾಗಿ ಆಗಬೇಕು, ಅದು ಹೀಗೆ ನಡೆಯಬೇಕು. ಇದಕ್ಕೆ ಇಬ್ಬಂದಿತನ ಅಂತ ಕರೀತಾರೆ, ಡಬಲ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ಯಾವತ್ತು ನಾವು ಬದಲಾಗದಾಗ ಹಾಗಾದ್ರೆ ಇನ್ನು ಎಷ್ಟು ಬಸವೇಶ್ವರರು ಬರಬೇಕು? ಇನ್ನು ಎಷ್ಟು ಶಿವಶರಣೆಯರು ತಮ್ಮ ಜೀವವನ್ನು ತ್ಯಾಗ ಮಾಡಬೇಕು ಈ ಸಮಾಜವನ್ನ ಕಟ್ಟಲಿಕ್ಕೆ? ಈ ಸಮಾಜದಲ್ಲಿ ಕೇವಲ ಕೇಳ್ತಾ ಇರೋದೇನೆಂದ್ರೆ ಸಮಾನತೆಯನ್ನ ಮಾತ್ರ ಕೇಳ್ತಾ ಇದ್ದಾರೆ. ಸಮಾನತೆ ಬಿಟ್ಟು ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ, ನಿಮ್ಮ ಪಿತ್ರಾರ್ಜಿತ ಸ್ವತ್ತಿನಲ್ಲಿ ಪಾಲು ಕೇಳ್ತಾ ಇಲ್ಲ. ದೇ ಆರ್ ಓನ್ಲಿ ಡಿಮಾಂಡಿಂಗ್ ಈಕ್ವಾಲಿಟಿ ಅಂಡ್ ಡಿಗ್ನಿಟಿ ಟು ಲೈಫ್. ನಾನು ಬದುಕ್ತಾ ಇದ್ದೀನಿ, ನನ್ನ ಬದುಕಿಗೆ ಒಂದು ಅರ್ಥ ಬೇಕು, ನನ್ನ ಬದುಕಿಗೆ ಒಂದು ಘನತೆಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಕೊಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಅನ್ನೋದಾದ್ರೆ ವಾಟ್ ಸಾರ್ಟ್ ಆಫ್ ಪೀಪಲ್ ಆರ್ ವಿ? ಎಂತ ಜನ ನಾವು ಯೋಚನೆ ಮಾಡಬೇಕಲ್ವಾ? ಆ ನಂತರದ ಬಸವಣ್ಣನವರ ಅನುಯಾಯಿಗಳಾದವರಾಗಲಿ ಅಥವಾ 800 ವರ್ಷಗಳ ಈಚೆಗೆ ಯಾತಕ್ಕೆ ಬೆಳಿಲಿಲ್ಲ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡ್ರೆ ಮಾತ್ರ ಇದಕ್ಕೆ ಉತ್ತರ ಸಿಗಕ್ಕೆ ಸಾಧ್ಯ. ಕಾಯಕದ ಬಗ್ಗೆ ಮಾತಾಡ್ತಾ ಇದ್ರು. ಕಾಯಕ ಅಂತ ನೋಡ್ರಿ, ನಮ್ಗೆ ಬಸವಣ್ಣ ಯಾಕೆ ಮೊದಲಾಗೋಗ್ತಾರೆ ಅಂತಂದ್ರೆ ಅವತ್ತಿನ ಕಾಲಕ್ಕೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ರೀ. ಇವೆಲ್ಲ
ಯಾರ ಮನಸ್ಸಿನಲ್ಲಿ ಆಲೋಚನೆ ಬರಲಿಕ್ಕೆ ಸಾಕು. ಅದಕ್ಕೆ ಹೇಳಿದ್ದು ಕಾಲವನ್ನ ಮೀರಿ ವಿಚಾರವನ್ನ ಮಾಡಿದಂತ ಮಹಾ ವ್ಯಕ್ತಿ ಬಸವಣ್ಣ ಅಂತ ನಾನು ಹೇಳಿದೆ. ಒಂದು ಕಾಲ, ಆ ಕಾಲಘಟ್ಟದಲ್ಲಿ ಒಂದು ಕಾಲ ಧರ್ಮ ಅಂತ ಇರುತ್ತೆ. ಆ ಕಾಲಘಟ್ಟದಲ್ಲಿ ಆ ಕಾಲ ಧರ್ಮದ ಹಾಗೆ ಜನ ವಿಚಾರ ಮಾಡ್ತಿರ್ತಾರೆ. ಅದನ್ನ ಟ್ರೆಂಡ್ ಅಂತ ಕರಿತೀವಿ ನಾವೀಗ. ಜನಗಳ ಟ್ರೆಂಡ್ ಹೆಂಗಿರುತ್ತೆ ಆ ಟ್ರೆಂಡ್ ಪ್ರಕಾರ ನಾವು ಹೋಗ್ತಾ ಇರ್ತೀವಿ ಅಲ್ವಾ. ಫ್ಯಾಷನ್ ಅಂತ ಅಂದ್ಕೊಳ್ಳಿ, ಆ ಟ್ರೆಂಡ್ ವಿರುದ್ಧವಾಗಿ ಮಾತಾಡೋದು ಅಷ್ಟೇ ಅಲ್ಲ, ಆಚರಣೆ ಮಾಡೋದು ಅಷ್ಟೇ ಅಲ್ಲ, ತನಗೆ ಆಶ್ರಯ ಕೊಟ್ಟಂತ ರಾಜನ ವಿರುದ್ಧವಾಗಿ ನಿಲ್ಲಬೇಕಾದರೆ ಎಲ್ಲಿ ಹೋಗ್ಬೇಕು? ಅವೆಲ್ಲ ಆದರ್ಶಗಳು. ಕಾಯಕ. He was the first to think about the importance of what is known as skill among the common people. ಇವತ್ತು ನಾವು ದೊಡ್ಡದಾಗಿ ಮಾತಾಡ್ತಾ ಇದೀವಿ ಏನಂತ, ಕೌಶಲ್ಯ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ. We are talking in a big way about skill development. ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. 800 ವರ್ಷದ ಹಿಂದೆ ಬಸವಣ್ಣವರು ಅದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಈ ಸಾಮಾನ್ಯರಿರ್ತಕ್ಕಂಥ ಅವರಲ್ಲಿ ಕೌಶಲ ಇತ್ತಲ್ಲ, ಆ ಕಲೆಗಾರಿಕೆ ಇತ್ತಲ್ಲ, ಆ ಸ್ಕಿಲ್ಗಳಿತ್ತಲ್ಲ, ಟ್ರೇಡ್ ಸ್ಕಿಲ್ಸ್, ಅವುಗಳನ್ನ ಆ ಕಾಲದಲ್ಲಿಯೇ ಅದಕ್ಕೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಿ ಅದರ ಜೊತೆಯಲ್ಲಿ ಸಾಮಾಜಿಕವಾಗಿ ಅದರ ಘನತೆಯನ್ನ ಎತ್ತಿ ತೋರಿಸಿದವರು ಬಸವಣ್ಣವರು. ದಟ್ ಈಸ್ ವೈ ಇವತ್ತು ಅದನ್ನ ಕಾಯಕ ಮತ್ತು ಕಾಯಕವೇ ಕೈಲಾಸ ಅಂತ. ಇವರೆಲ್ಲ ಯಾರಾಗದ್ರೆ, ಇವ್ರು ಯಾರು ಅರಮನೆಯಲ್ಲಿ ಹುಟ್ಟಿದವರೆಲ್ಲ ಸ್ನೇಹಿತರೆ, ಶರಣರು, ಶಿವಶರಣರು ಯಾರು ಕೂಡ ಅರಮನೆಯಲ್ಲಿ ಬೆಳೆದವರಲ್ಲ, ರಾಜತಾಂತ್ರಿಕ ವರ್ಗಕ್ಕೆ ಸೇರಿದವರಲ್ಲ. ಅವರೆಲ್ಲರೂ ನಿಮ್ಮ ಹಾಗೆ ದುಡಿಮೆಯನ್ನು ನಂಬಿಕೊಂಡು ದೇವರಿನ ಸಂಸ್ಕೃತಿಯ ವಾರಸದಾರಾಗಿ ಬಂದವರು. ಬೆಳಿಗ್ಗೆ ಆಯ್ತು ಸಂಜೆ ಆಯ್ತು ದುಡ್ಕೊಂಡು ತಮ್ಮ ಪಾಡಿಗೆ ತಾವು ಹೊಟ್ಟೆ ಪಾಡು ಮಾಡ್ಕೊಂಡು ಶಿವನ ಆರಾಧನೆ ಮಾಡಿಕೊಂಡು ಜೀವನ ಕಳೀತಾ ಇದ್ರು. ಅವ್ರಿಗೆ ಇನ್ನೊಬ್ಬರ ಬಗ್ಗೆ ಮೋಸ ಅನ್ಯಾಯ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಥಳುಕಿನ ಜೀವನ ಗೊತ್ತಿರಲಿಲ್ಲ ಅವರಿಗೆ. ಅಂತಹ ಶಿವಶರಣೆಯರು ತಾವು ಮಾಡ್ತಕ್ಕಂಥ ಕೆಲಸ ಶ್ರೇಷ್ಠವಾದದ್ದು, ಡಿಗ್ನಿಟಿ ಆಫ್ ಲೇಬರ್ ಅಂತ ವೆಸ್ಟರ್ನ್ ಕಂಟ್ರೀಸ್ ಏನು ಆಮೇಲೆ ಹೇಳ್ತಲ್ಲ, 300-200 ವರ್ಷಗಳ ಹಿಂದೆ ನಾವು ದಡ್ಡರು ಕಂಡ್ರಿ, ನಮ್ಮ ಇಂಡಿಯಾದವರು ಏನು ಬೇಕ್ರಿ ಇಡೀ ಜಗತ್ತಿಗೆ ಕೊಟ್ಟು ಮತ್ತಷ್ಟು ಉಳಿಸ್ಕೊಳ್ಳೋಷ್ಟು ಜ್ಞಾನ ಮತ್ತು ಮೌಲ್ಯಗಳು ಈ ದೇಶದಲ್ಲೇ ಇತ್ತು. ಅದನ್ನೆಲ್ಲ ಮರೆ ಮಾಡಿಸ್ಬಿಟ್ಟು ಅವ್ರೇನೋ ಬೆಳ್ಳಿಗಿರೋರು ವೆಸ್ಟರ್ನರ್ಸ್ ಹೇಳ್ತಾರೆ ಅಂತ ಹೇಳಿ ಡಿಗ್ನಿಟಿ ಆಫ್ ಲೇಬರ್ ಅಂತ ಮಾತಾಡೋಕೆ ಶುರು ಮಾಡ್ಬಿಟ್ಟ ನಾವು. ಇದು ಬಹಳ ದೊಡ್ಡ ಒಂಥರ ಆತ್ಮವಂಚನೆ ಅಲ್ವಾ ಇದು. ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ನಮ್ಮ ಮನೇಲೇ ಇದೆ ಅಲ್ರಿ, ಬಸವಣ್ಣ ಅದನ್ನೇ ಹೇಳಿದ್ದು. ನೀನು ಮಾಡೋ ಕಾಯಕ ಯಾವುದೇ ದೃಷ್ಟಿಯಲ್ಲೂ ಕೂಡ ಅದು ಕೀಳಲ್ಲ, ಅದು ಶ್ರೇಷ್ಠವಾದದ್ದು. ಅದಕ್ಕೆ ನೀನು ನಿನ್ನ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಬೇಕು. ಅದಕ್ಕೆ ನಾನು ನನ್ನ ಜೀವನದಲ್ಲಿ ಕಲ್ತಿದ್ದೇನಪ್ಪ ಅಂದ್ರೆ, ನೀವು ಸರ್ಕಾರಿ ಸೇವೆಯಲ್ಲಿ ಎಲ್ಲೇ ಇರಲಿ, ಮನೆ ಕೆಲಸನೇ ಮಾಡಿ ಮನೆಯಲ್ಲೂ ಕೂಡ ಬೀದಿಲೂ ಕೂಡ ಕಸ ಹೊಡಿಬೇಕಾದ್ರೆ ಶ್ರದ್ಧೆಯಿಂದ ಆ ಕೆಲಸವನ್ನ ಮಾಡಬೇಕು. ಅದೇ ಕಾಯಕ. ನಂತರ ನಾವೇನು ಡಿಗ್ನಿಟಿ ಆಫ್ ಲೇಬರ್ನ ಬಸವಣ್ಣವರು ಆಗಲೇ ತಂದ್ರು ಅಂತ ಹೇಳ್ತಾರಲ್ಲ, ಅದನ್ನ ಇನ್ನೊಂದು ಲೆವೆಲ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಬೆಳಿಗ್ಗೆ ಓದ್ಬೇಕಾದ್ರೆ ನಿನ್ನೆ ಮೊನ್ನೆಲ್ಲ ಬಸವಣ್ಣವ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಬಸವಣ್ಣವ್ರು ಅಲ್ಲೇ ನಿಲ್ಲಿಸಲಿಲ್ಲ. ಕಾಯಕಕ್ಕೆ ಒಂದು ಗೌರವ ಘನತೆ ಸಿಗಬೇಕಾಗಿದ್ರೆ ಅಲ್ಲಿಗೆ ನಿಲ್ಲಿಸಬಹುದಾಗಿತ್ತು. ಆದ್ರೆ ಅವ್ರು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ. ಏನಂತ, ಕಾಯಕ ಮಾಡೋದು ಶ್ರೇಷ್ಠವೂ ಹೌದು, ಅದ್ರ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡ್ಕೋಬೇಕು. ನಿಜ, ಅಲ್ಲಿ ಸತ್ಯ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ದುಡಿಮೆ ಅವನನ್ನ ಜೀವನವನ್ನ ನಿಲ್ಲಿಸಬೇಕು. ಅದರ ಜೊತೆಯಲ್ಲಿ ಆ ದುಡಿಮೆಯನ್ನ ಅವರು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂದ್ರೆ, ಯು ಡೋಂಟ್ ಬಿಲೀವ್, ಕೈಲಾಸಕ್ಕೆ ಹೋಲಿಸಿ ಮಾತಾಡ್ತಾರೆ. ದಟ್ ಈಸ್ ಎ ಗ್ರೇಟೆಸ್ಟ್ ಟ್ರಾನ್ಸ್ಫಾರ್ಮೇಶನ್. ದಟ್ ಈಸ್ ದ ರೀಸನ್ ವೈ ಬಸವಣ್ಣ ಬಿಕಮ್ಸ್ ವೆರಿ ಗ್ರೇಟ್ ಥಿಂಕರ್ ಅಂಡ್ ಆಲ್ಸೋ ಹ್ಯೂಮನ್ಸ್. ಇಲ್ಲಿ ಕೇಳ್ಬೋದು ನೀವು, ಸರ್ ಹಾಗಾದ್ರೆ ಕೈಲಾಸ ದೊಡ್ಡದ ಅಥವಾ ಕಾಯಕ ದೊಡ್ಡದ ಅಂತ. ಬಸವಣ್ಣವ್ರಿಗೆ ಕೇಳಿ ಹೇಳ್ತಾರೆ, ಕಾಯಕವೇ ಕೈಲಾಸಕ್ಕಿಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ವಾಟ್ ಎ ಮ್ಯಾನ್ ಇಸ್. ಯಾರಿಗೆ ಈ ಮಾತನ್ನು ಹೇಳೋಕೆ ಸಾಧ್ಯ? ಯಾರಿಗೆ ಸಾಧ್ಯ ಅಂದ್ರೆ, ಜೀವನವನ್ನ ಅರೆದು ಕುಡಿದು ಜೀವನಾನುಭವವನ್ನ ಪಡೆದಿರ್ತಾರಲ್ಲ, ಕಷ್ಟ ಜೀವಿಗಳ ಮಧ್ಯೆ, ದುಡಿಮೆಯ ಮಾಡ್ತಕ್ಕಂಥ ಜನಗಳ ಮಧ್ಯೆ, ಹಗಲು ರಾತ್ರಿ ಬಿಸಿಲು ನೆರಳು ಮತ್ತೆ ಬೆಳಕು, ಬಿಸಿಲನ್ನದೇ ಮಳೆನದೇ ಅವ್ರ ಜೊತೆ ಇದ್ದುಕೊಂಡು ಅವರ ಭಾವನೆಯನ್ನು ಅರ್ಥ ಮಾಡ್ಕೋತಾರಲ್ಲ, ಅವರಿಗೆ ಮಾತ್ರ ಈ ಒಂದು ಮಾತೃ ಹೃದಯ ಅಥವಾ ಅಂತಃಕರಣ ಇರ್ಲಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ಬಸವಣ್ಣವರು ಇವತ್ತಿಗೂ ನಮ್ಗೆ ಯಾಕೆ ಪ್ರೀತಿ ಮಾಡಬೇಕು, ಅವರು ಗೌರವಿಸಬೇಕು, ಹೃದಯದಲ್ಲಿ ಇಟ್ಕೊಂಡು ಅವ್ರನ್ನ ಆರಾಧಿಸಬೇಕು ಅಂತಂದ್ರೆ ಈ ಕಾರಣಕ್ಕಾಗೇನೆ. ಅವ್ರು ಹೇಳ್ತಾರೆ ಅಂದ್ರೆ, ಇಟ್ ಟೇಕ್ಸ್ ದಿಸ್ ದ ಲೆವೆಲ್ ಆಫ್ ಸ್ಪಿರಿಚುವಲಿಸಮ್. ಕೈಲಾಸ ಅಂದ್ರೆ ನಾವು ನೀವೆಲ್ಲರೂ ಸತ್ತ ಮೇಲೆ ಎಲ್ಲರೂ ಅಂದ್ಕೊಂಡಿದ್ದೇನಪ್ಪ, ಕೈಲಾಸವಾಸಿ, ಕೈಲಾಸವಾಸಿ ಅಂದ್ರೆ ಸಾಕು, ಸ್ವರ್ಗವಾಸಿ ಅಂತ ಅಲ್ವಾ. ಅಂದ್ರೆ ನಮ್ಮ ಪ್ರಕಾರ, ನಮ್ಮ ಆಲೋಚನೆ ಪ್ರಕಾರ ಅದು ನಿಜಕ್ಕೂ ಕೊನೆಯ ನಂತರದಲ್ಲಿ, ಈ ಬದುಕಿನ ನಂತರದಲ್ಲಿ ಸಿಗಬೇಕಾದ್ದು ಅಂತ ಸ್ಪಿರಿಚುವಲ್ ಲೆವೆಲ್.
ವೆಸ್ಟರ್ನರ್ಸ್ಗೆ ಈ ಯೋಚನೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಪಾಶ್ಚಿಮಾತ್ಯ ಬುದ್ಧಿವಂತರಿಗೆ ಅಥವಾ ದಾರ್ಶನಿಕರಿಗೆ ಈ ಯೋಚನೆ ಬರೋಕ್ಕೆ ಸಾಧ್ಯವಿಲ್ಲ. ದಟ್ ಇಸ್ ವೈ ಬಸವ ಬಿಕಮ್ಸ್ ಎ ಗ್ರೇಟ್ ಫಿಲಾಸಫರ್. ಅದಕ್ಕೋಸ್ಕರ ಬಸವಣ್ಣ ಒಬ್ಬ ದಾರ್ಶನಿಕನಾಗಿ ನಿಮ್ಮನ್ನ ಹತ್ತಿರದಿಂದ ನೋಡೋಕೆ ಪ್ರಯತ್ನ ಮಾಡ್ಬಿಡ್ತಾನೆ, ನಮ್ಮ ಹತ್ತಿರಕ್ಕೆ ಬಂದ್ಬಿಡ್ತಾನೆ ಅವನು. ಈ ಎಲಿವೇಟ್ಸ್ ಅಲ್ಲದೆ ಒಬ್ಬ ಶ್ರೀಸಾಮಾನ್ಯ, ಅವನು ಚಪ್ಪಲಿ ಹೊಲಿತಾ ಇದ್ದಾನೆ, ಅವನು ನೆಲ ಗುಡಿಸ್ತಾ ಇದ್ದಾನೆ, ಅವನು ಇನ್ನೇನೋ ಬಡಗಿ ಕೆಲಸ ಮಾಡ್ತಾ ಇದ್ದಾನೆ, ಅವನು ಮಾಡುವ ಕಾಯಕದಲ್ಲಿ ದೈವತ್ವವನ್ನು ಕಾಣುವ ಜೊತೆಯಲ್ಲಿ ಅದಕ್ಕೊಂದು ಘನತೆಯನ್ನು ತಂದುಕೊಳ್ಳೋ ಜೊತೆಯಲ್ಲಿ ತಾನು ಮಾಡುವ ಕೆಲಸ ಅದು ಶ್ರೇಷ್ಠವಾದುದು, ಕೈಲಾಸಕ್ಕೆ ಸರಿಸಮಾನವಾದ್ದು ಅಂತ ಎಲಿವೇಟ್ ಮಾಡ್ತಾರಲ್ಲ, ದಟ್ ಈಸ್ the greatest philosophy where man becomes the centric. ಮನುಷ್ಯ ಕೇಂದ್ರಿತವಾದ ಆಲೋಚನೆಗಳು ಅಂದ್ರೆ ಇದೆ, ಜನಪರ ಆಲೋಚನೆಗಳು ಅಂದ್ರೆ ಇದೆ. ನಿಮ್ಮ ನೋವಿಗೆ ಸ್ಪಂದಿಸುವ ಮನಸ್ಸು ನನಗಿದ್ದರೆ ಆಗ ತಾನೇ ನಾನು ಮನುಷ್ಯ. ಆ ಸಂವೇದನಶೀಲತೆ ಆ ಬಸವಣ್ಣವರಲ್ಲಿ ಇದ್ದದಕ್ಕೆ ಮಾತ್ರ ಸಾಧ್ಯ ಆಗಿದೆ. ಇದು ಕಾಯಕ್ಕೆ ಸಂಬಂಧಪಟ್ಟ ಏನಂದ್ರೆ ಥಾಟ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಇಡೀ ನಿಮ್ಗೆಲ್ಲ ಗೊತ್ತಿದೆ, ಯಾವುದನ್ನ ನಾವು ಕಲಿಬಹುದು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ನನಗೆ ಬಹಳ ಖುಷಿ ಅನ್ಸೋದು ಏನಪ್ಪ ಅಂದ್ರೆ ಅನುಭವ ಮಂಟಪ. ಅಂದ್ರೆ ಇವತ್ತು ಹೇಳ್ತಾ ಇದೀವಿ ನಾವೆಲ್ಲರೂ ಏನೋ ಪ್ರಜಾಪ್ರಭುತ್ವ, ಎಕ್ಸೆಸಿಬಿಲಿಟಿ ಅಂಡ್ ದೆನ್ ಇನ್ಕ್ಲೂಸಿವ್ನೆಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ. ಇವತ್ತು ನಮ್ಮ ದೊಡ್ಡ ಮಟ್ಟದಲ್ಲಿ ಮಾತಾಡೋದು ಏನಪ್ಪ ಅಂದ್ರೆ ನಮಗೆ ಪ್ರವೇಶ ಇಲ್ಲ, ಎಷ್ಟೋ ವಿಚಾರಗಳಿಗೆ ಪ್ರವೇಶ ಇಲ್ಲ. ದಟ್ ಈಸ್ ಕಾಲ್ಡ್ ಎಕ್ಸೆಸಿಬಿಲಿಟಿ. ಎರಡನೇದು ಎಲ್ಲರನ್ನೂ ಒಳಗೊಳ್ಳುವಿಕೆ ಅನ್ನೋದನ್ನ ಇವತ್ತು ಬೆಳೆಸ್ಕೊತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಬಾರ್ದು, ಇನ್ಕ್ಲೂಸಿವ್ ಆಗಿ ಮಾಡಬೇಕು. ಅಂದ್ರೆ ಎಲ್ಲರೂ ಸಮಾಜದ ಹೊರಗಡೆ ಇರೋರು ಕೂಡ ಸೇರಿಸಿಕೊಂಡು ನಾವು ಮುಂದುವರಿಬೇಕು. ಅದು ನಿಜವಾದಂತ ಪ್ರಗತಿ, ಅದು ನಿಜವಾದಂತ ಕಲ್ಯಾಣ. ಬಸವಣ್ಣವ್ರು ಇದನ್ನ ಆಚರಣೆಗೆ ತಂದು ಎಷ್ಟೋ ವರ್ಷ ಆಗುತ್ತೆ. ನಾವು ಇವತ್ತು ಅದ್ರ ಬಗ್ಗೆ ಬಂಬಡ ಹೊಡ್ಕೋತಾ ಇದ್ದೀವಿ, ಬಡಾಯಿ ಕಚ್ಕೋತಾ ಇದ್ದೀವಿ. ನಾವು ಹೆಂಗ್ ಸಾಧ್ಯ ಆಯ್ತು? ಹೌ ಇಸ್ ಇಟ್ ಪಾಸಿಬಲ್? ಅದು ಪಾಸಿಬಲ್ ಅಷ್ಟೇ ಇಲ್ಲ, ಆಚರಣೆಗೂ ತರ್ತಾರಲ್ರಿ. ಅಲ್ಲದೆ ಜಾತಿ ಕಾರಣಕ್ಕಾಗಿ ನಿಮ್ಮನ್ನ ಎಲ್ಲೋ ಇಟ್ಟಿದ್ದು ಅವತ್ತಿನ ಸಮಾಜ, ಸನಾತನ ಸಮಾಜ, ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಕೊಳ್ಳೋದೇ ಕಷ್ಟ. ಅವ್ರನ್ನೊಂದ್ ಕಡೆ ಸೇರಿಸೋದು, ಬೆಳಿಗ್ಗೆ ಸಂಜೆವರೆಗೆ ದುಡ್ದಿರ್ತಾರೆ ಸಾಕಪ್ಪ ಅಂತಿರೋ ಜನಗಳನ್ನ ಒಂದು ಕಡೆ ಸೇರಿಸ್ಕೊಂಡು ಅವ್ರಿಗೊಂದು ವೇದಿಕೆ ಕಲ್ಪಿಸ್ಕೊಡ್ತಾರಲ್ಲ, ಇಟ್ ವಾಸ್ ಎ ಗ್ರೇಟೆಸ್ಟ್ ಆಪರ್ಚುನಿಟಿ ಗಿವನ್ ಟು ದೋಸ್ ಕಾಮನ್ ಪೀಪಲ್. ದಿಸ್ ಇಸ್ ವಾಟ್ ಈಸ್ ನೋನ್ ಆಸ್ ದ ರಿಯಲ್ ಡೆಮಾಕ್ರಸಿ. ಇವತ್ತು ನಾವು ಹೇಳ್ತೀವಿ, ಹೌದು ಬಸವಣ್ಣವರು ಅವತ್ತು ಮೊದಲ ಬಾರಿಗೆ ಸಂಸತ್ತನ್ನ ಪ್ರಾರಂಭ ಮಾಡಿದ್ರು ಅಂತ ಇವತ್ತು ಹೇಳ್ತಾ ಇದ್ದೀವಿ. ಇಟ್ ಈಸ್ ಆಲ್ರೆಡಿ ದೇರ್ ಇನ್ ದ ರೆಕಾರ್ಡ್. ಅದಕ್ಕೆ ಹಿಂದೆ ಬುದ್ಧನ ಕಾಲದಲ್ಲಿ ಇತ್ತು, ಸಭಾ ಸಮಿತಿಗಳನ್ನು ಮಾಡಿ ಸಾಮಾನ್ಯರನ್ನ ಕರೆಸಿ ಅವ್ರ ಜೊತೆಯಲ್ಲಿ ವಿಚಾರಣೆ ಮಾಡಿ ಅವರ ಸಲಹೆಗಳನ್ನು ಪಡೆದುಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಪದ್ಧತಿ ಬೌದ್ಧರ ಕಾಲದಲ್ಲಿ ಇತ್ತು. ನಂತರದಲ್ಲಿ ಯಾವುದೋ ಕಾರಣಗಳಿಗಾಗಿ ಅದು ನಿಂತೋಗಿತ್ತು. ಅದನ್ನ ಮತ್ತೆ ಬಸವಣ್ಣವರ ಕಾಲದಲ್ಲಿ ನಾವು ಕಾಣಕ್ಕೆ ಸಾಧ್ಯವಾಗುತ್ತೆ. ಎಂಥ ಅದ್ಭುತವಾದ ಜನ ರೀ, ಎಷ್ಟು ಜನ ರೀ. ನಾನು ಹೋಗ್ತಾ ಇದ್ದೆ, ಒಂದು 750ಕ್ಕೂ ಹೆಚ್ಚು ಜನ ಅವತ್ತಿನ ಕಾಲಕ್ಕೆ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ, ಶೂನ್ಯ ಸಂಪಾದಕರು ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಅಷ್ಟು ಜನ ಸೇರ್ತಾ ಇದ್ರು ಒಂದು ಕಡೆ ಅನ್ಬೇಕಾದ್ರೆ ಏನು ಸುಲಭದ ಮಾತೇನ್ರಿ? ಸುಲಭದ ಮಾತ? ಇವರೆಲ್ಲರೂ ಇದೆ ದುಡಿಯುವ ವರ್ಗಕ್ಕೆ ಸೇರಿದಂತ ಸರಳವಾದಂತ ಸಾಮಾನ್ಯ ಮುಗ್ಧ ಜನಗಳು ಶರಣರು. ಈ ಶರಣರುಗಳೆಲ್ಲ ಸೇರಿದಾಗ ಅವರು ಏನ್ ಮಾತಾಡ್ತಾ ಇದ್ರು? ಏನು ಕೂತ್ಕೊಂಡು ಹರಟೆ ಹೊಡಿತಿದ್ರ? ಟಿವಿನಲ್ಲಿ ಸೀರಿಯಲ್ಗಳು ನೋಡ್ಕೊಂಡು ಮಾತಾಡ್ತೀವಲ್ಲ ನಾವೆಲ್ಲ, ಸಿನಿಮಾಗಳ ಬಗ್ಗೆ, ರೀಲ್ಸ್ಗಳ ಬಗ್ಗೆ? ನೋ, ಜೀವನದ ಅತ್ಯಂತ ಶ್ರೇಷ್ಠವಾದ ಮೌಲ್ಯಗಳ ಬಗ್ಗೆ, ಗಹನವಾದ ವಿಚಾರಗಳ ಬಗ್ಗೆ ಅತ್ಯಂತ ಗಂಭೀರವಾಗಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ರು. ಆ ಡಿಸ್ಕಷನ್ ಅಲ್ಲಿ ಇನ್ವಾಲ್ವ್ ಆಗೋದಿದೆ ಅಲ್ರಿ, ದಟ್ ವಾಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಲ್ವೇನ್ರಿ? ನಾವು ಹೇಳ್ತೀವಿ ಇಂಗ್ಲೆಂಡ್ ಇಸ್ ಕಾಲ್ಡ್ ಆಸ್ ದ ಮದರ್ ಆಫ್ ಡೆಮಾಕ್ರಸಿ ಅಂತ. ಶುದ್ಧ ಸುಳ್ಳು ಕಂಡ್ರೆ, ಶುದ್ಧ ಹಸಿ ಸುಳ್ಳು. ಪ್ರಜಾಪ್ರಭುತ್ವವನ್ನ ನೋಡಬೇಕಾದರೆ ಬರೀ ಪ್ರಜಾಪ್ರಭುತ್ವ ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವದ ನಿಜವಾದ ಆಚರಣೆಯನ್ನು ಗಮನಿಸಬೇಕಾದ್ರೆ ನೀವು ಬಸವಣ್ಣವರ 12ನೇ ಶತಮಾನಕ್ಕೆ ಹೋಗಲೇಬೇಕು. ಅದೇ ಇದು. ಅಲ್ಲದೆ ನಿಮ್ಮ ನೆರಳು ನೋಡಿದ್ರೆ ಆಗದೇ ಇರುವ ಕಾಲದಲ್ಲಿ, ಅಸ್ಪೃಶ್ಯ ಹೆಸರಿನಲ್ಲಿ ನಿಮ್ಮನ್ನ ದೂರ ಜರಿತಕ್ಕಂಥ ಆ ಸಂದರ್ಭದಲ್ಲಿ ನಿಮ್ಮನ್ನ ಸರಿಸಮಾನವಾಗಿ ಕೂರಿಸಿಕೊಂಡು ಅಲ್ಲಿದ್ದವರೆಲ್ಲ ಬೇರೆ ಬೇರೆ ಮೆಜಾರಿಟಿ ಸಮಾಜದಲ್ಲಿದ್ದಂತ ಬಹುಸಂಖ್ಯಾತರಿದ್ದಾನೆ, ಯಾರೋ 4 ಜನ ಅಲ್ಪಸಂಖ್ಯಾತರಿದ್ದಂತ ಮೇಲ್ವರ್ಗದವರು ಮಾಡಿದಂತ ಕುತಂತ್ರದಿಂದ ಈ ಬಹುಸಂಖ್ಯಾತ ಏನಿವತ್ತು ಶೂದ್ರರು ಅಂತ ನಾವು ಕರ್ಕೋತೀವಲ್ವಾ, ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ತಳಮಳ ಆಗಿರ್ಬೋದು, ಎಷ್ಟು ಹೊಟ್ಟೆ ಉರಿದಿರಬೇಡ ಯೋಚನೆ. ಅಲ್ಲಿ ಸೇರಿದವ್ರಿ ಮಹಿಳೆಯರ ಬಗ್ಗೆ ನಾವು ಮಾತಾಡ್ತೀವಿ. ಇವತ್ತು ಮಹಿಳಾ ಪ್ರಾತಿನಿಧ್ಯ, ಮಹಿಳಾ ಸ್ವಾತಂತ್ರ್ಯ ಹಾಗೆ ಅಂತ ಹೇಳ್ತೀವಲ್ಲ, ಎಲ್ರಿ ಬಸವಣ್ಣವ್ರು ಯಾರಿಗೂ ಕೇಳಲಿಲ್ವಲ್ಲಿ? ಎಲ್ಲಾ ಮಹಿಳೆಯರು ಜಾಗ ಕೊಟ್ಟಿದ್ರು.
ಮಹಿಳೆಯರಿಗೆ. ಅಂದ್ರೆ ಮಹಿಳೆಯರ ಗೌರವ, ಅವರಿಗೆ ಅವಕಾಶ, ಸಮಾನ ಅವಕಾಶವನ್ನು ಕೊಟ್ಟು ಸಮಾನತೆ ದೃಷ್ಟಿಯಿಂದ ಅವ್ರನ್ನ ಕಂಡಂತ ಮೊಟ್ಟ ಮೊದಲ ನಮ್ಮ ಇವರು ಬುದ್ಧ ಆದ್ಮೇಲೆ ಬಸವಣ್ಣವರೇ. ಅಕ್ಕ ಮಹಾದೇವಿ ಬಗ್ಗೆ ನಾವು ಮಾತಾಡ್ತೀವಿ, ಬಸವಣ್ಣ ಬಗ್ಗೆ ಮಾತಾಡ್ತೀವಿ, ಚನ್ನಬಸವೇಶ್ವರ ಬಗ್ಗೆ ಮಾತಾಡ್ತೀವಿ, ಸಿದ್ದರಾಮನ ಬಗ್ಗೆ ಮಾತಾಡ್ತೀವಿ. ನಿಜ, ಎಲ್ಲವೂ ಕರೆ. ಆದ್ರೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಬಸ ಸಮಿತಿಯವರೇ ಆ ಪುಸ್ತಕದಲ್ಲಿ ಸಮಗ್ರ ವಾಚನದಲ್ಲಿ ಗಮನಿಸಿದಾಗ ನಿಮಗೆ 173 ಶರಣರನ್ನ ಅವರು ಅಲ್ಲಿ ಗುರುತು ಮಾಡಿದ್ದಾರೆ. ಆ 173 ಶರಣರಲ್ಲಿ ಬಹುತೇಕ ಎಲ್ಲರೂ ಕೂಡ ಸಮಾಜದ ತಳವರ್ಗದಿಂದ ಬಂದಂತ ಶರಣರೇ ಬಹುಸಂಖ್ಯಾತರಾಗಿರ್ತಕ್ಕಂಥವ್ರು. ದಲಿತ ಶರಣರು ನೀವು ಕರ್ಕೊಂಡ್ರೆ ನನ್ನೇನು ಅಭ್ಯಂತರ ಇಲ್ಲ, ಬೇಡ, ಅವ್ರ ಹಣೆಪಟ್ಟಿ ಹಾಕೋದು ಬೇಡ. ಶರಣರು ಶರಣರೇ. ಆ ಶರಣ ಅನ್ನೋ ಪದದಲ್ಲಿ ಎಂಥ ಅದ್ಭುತವಾದಂತ ಆ ಮಾಂತ್ರಿಕ ಶಕ್ತಿ ಇದೆ ಕಂಡ್ರೆ ನಿಮ್ಗೆ. ಶರಣಾಗದು ಅನ್ನೋದಿದೆಯಲ್ಲ, ಇಟ್ ಈಸ್ ಅ ಓನ್ ಇಂಟರ್ ಸರೆಂಡರಿಂಗ್ ಅಂತ. ಯಾರೋ ಹೇಳಿದಕ್ಕೋಸ್ಕರವಾಗಿ ನೀವು ಅವರಿಗೆ ಹೋಗಿ ಕಾಲಿಗೆ ಬೀಳೋದಲ್ಲ ಅಥವಾ ಅದನ್ನ ಒಪ್ಪಿಕೊಳ್ಳೋದಲ್ಲ. ನೀವು ಮನಸ್ಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ನೀವಾಗಿದ್ದು ನೀವು ಸರೆಂಡರ್ ಆಗ್ತಿರಲ್ಲ, ಅದು ಶರಣಾಗತಿ. ಶರಣರು ಮತ್ತು ಶರಣು ಮಾಡಿ ಸಂತೆಗಳಿಗೆ ಹೋಗಿ ಅಲ್ಲಿ ಬೇಡಿಗೆಯಿಂದ ಸಂಜೆವರೆಗೆ ವ್ಯಾಪಾರ ಆದ ಮೇಲೆ ಅಲ್ಲೊಂದಷ್ಟು ಉಳಿದಿರ್ತದಲ್ಲ, ಉಳಿದ ಅಕ್ಕಿ ಧಾನ್ಯ, ದವಸ ಧಾನ್ಯಗಳನ್ನ ಆಯ್ದು ಎಕ್ಕಿ ಒಂದು ಜೀವನವನ್ನು ಮಾಡ್ತಕ್ಕಂಥ ಕಾಯಕದಲ್ಲಿ ತೊಡಗಿದ್ದವರಿಗೆ ಆಯ್ದಕ್ಕಿ ಲಕ್ಕಮ್ಮ. ಇವಳು ಗಂಡ ಆಯ್ದಕ್ಕಿ ಮಾರಯ್ಯ, ಗಂಡ ಹೆಂಡತಿ ಇಬ್ರು ಅದೇ ಕೆಲಸ. ನೋಡ್ರಿ, ಇವತ್ತು ನಾವು ರ್ಯಾಕ್ ಪಿಕರ್ಸ್ ಬಗ್ಗೆ ಕರೆದಾಗ ಮಾತಾಡ್ತೀವಿ, ನಮ್ಮ ಮನೆ ಮುಂದೆ ಕಸ ಗುಡಿಸೋರ ಬಗ್ಗೆ ಅಸಹನೆಯಿಂದ ನೋಡ್ತೀವಿ. ಏನೋ ನಾವು ಬಹಳ ಶ್ರೇಷ್ಠರು, ನಾವು ವಿಶೇಷವಾಗಿ ಉಟ್ಬಿಟ್ಟಿದ್ದೀವಿ ಅಥವಾ ಮೇಲಿಂದ ಇಳಿದು ಬಿಟ್ಟಿದ್ದೀವಿ ಅಂತ ನಾವೆಲ್ಲ ಮಾಡ್ತೀವಲ್ಲ, ಬಣ್ಣ ಬಳಕೊಂಡು ತಳುಕಿನಿಂದ. ಅವತ್ತು ಸಂತೆನಲ್ಲಿ, ರಸ್ತೆನಲ್ಲಿ ಬಿದ್ದ ಅಕ್ಕಿಯನ್ನ, ದವಸ ಧಾನ್ಯವನ್ನ ಆಯ್ಕೊಂಡು ಒಂದು ಜೀವನ ಮಾಡಿಕೊಂಡು ಕಾಯಕರಿಯರು ಆ ಕಾಯಕಕ್ಕೆ ಎಂತ ಗೌರವ ತಂದಿದ್ರು ನೋಡ್ರಿ. ಈ ಮಾರಯ್ಯ ಪ್ರಾಮಾಣಿಕನೋ ಇಲ್ವೋ ಅಂತ ಬಸವಣ್ಣವರಿಗೆ ಡೌಟ್ ಬರಬೇಕು. ಒಂದು ಟೆಸ್ಟ್ ಮಾಡೋಣ ಅಂತ ಹೇಳಿ ಅವ್ರು ಪ್ರತಿ ಸಾರಿ ಹೋಗಿ ಆ ಅಕ್ಕಿಯನ್ನು ಆಯ್ಕೊ ಬರುವಾಗ ಅವತ್ತಿನ ಜೀವನಕ್ಕೆ, ನಿರ್ವಹಣೆಗೆ, ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟೇ ತರಬೇಕು. ಅದಕ್ಕಿಂತ ಜಾಸ್ತಿ ತಂದ್ರೆ ಇವಳಿಗೆ ಗೊತ್ತಾಗ್ಬಿಡ್ತದೆ, ಯಾರಿಗೆ ಲಕ್ಕಮ್ಮನಿಗೆ. ಅವ್ರು ಸ್ವಲ್ಪ ಜಾಣೆ, ಅದನ್ನ ಟೆಸ್ಟ್ ಮಾಡಬೇಕು. ಬಸವಣ್ಣವರು ಒಂದ್ಸಾರಿ ಏನ್ ಮಾಡ್ತಾರೆ, ಒಂದು ಮೂಟೆ ಅಕ್ಕಿಯನ್ನು, 2 ಮೂಟೆ ಅಕ್ಕಿಯನ್ನು ಅಲ್ಲಿ ಸೇರಿಸ್ಬಿಡ್ತಾರೆ. ಇವ್ರು ಹೋಗಿ ಅದನ್ನ ತಗೊಂಡ್ಬರ್ಬೇಕು. ಅವತ್ತೇನ್ ಮಾಡ್ತಾನೆ ಮಾರಯ್ಯ, ದಿನಾ ತರೋದು ಎಷ್ಟು ಗೊತ್ತೋ ಹೆಂಡತಿ ಗೊತ್ತಿದೆ, ನಮ್ಗೆ ಅಗತ್ಯ ಎಷ್ಟೇ ಇರೋದು. ನಮ್ಗೆ ಇವತ್ತು 2 kg ಬೇಕು, ನನಗೆ ಇವತ್ತು 20 kg ತಂದ್ರೆ ಅನುಮಾನ ಬರೋದಿಲ್ವಾ? ಅವತ್ತು ಚೆನ್ನಾಗಿ ಸಿಗ್ತಲ್ಲ ಅಂತೇಳಿ ಮಾರಯ್ಯ ಅಷ್ಟೊಂದು ಅಕ್ಕಿ ತಗೊಂಡ್ಬರ್ತಾನೆ. ನಾವು ಈಗಿನ ಕಾಲ ಹೆಂಡ್ತಿರಾದ್ರೆ ಒಪ್ಕೊಂಡ್ಬಿಡೋರೇನೋ, ನಂಗೆ ಗೊತ್ತಿಲ್ಲ. ಸಾರಿ, ನಾನೇನು ಉದ್ದೇಶಪೂರ್ವಕವಾಗಿ ಹೇಳ್ತಿಲ್ಲ ರೀ. ಮಾರಮ್ಮ ಇದು ಆಯ್ದಕ್ಕಿ ಲೆಕ್ಕ ಮಾಡ್ತಾಳೆ, ಇಷ್ಟೊಂದು ಅಕ್ಕಿ ಎಲ್ಲಿಂದ ತಂದೆ ಅಂತ ಕೇಳ್ತಾಳೆ. ಆ ಧೈರ್ಯ ಹೆಣ್ಮಕ್ಳಿಗೆ ಇರ್ಬೇಕು. ಅಂದ್ರೆ ಅವಳಿಗೆ ಯೂನಿವರ್ಸಿಟಿ ಓದಿದ್ರಿ ಅಥವಾ ನಮಗೆ ನಿಮಗೆ ಕೋಲಾರದಲ್ಲಿ ಇನ್ನು ದೊಡ್ಡದಾಗಿ ಜೀವನ ಮಾಡ್ಕೊಂಡಿದ್ರ? ಒಬ್ಬ ಸಾಮಾನ್ಯ ಮಹಿಳೆ, ಈ ನೆಲದ ಮಹಿಳೆ, ಅಕ್ಷರ ಅನ್ನುವ ಒಂದು ಸೋಂಕು ಇಲ್ಲದೆ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಗ್ರಾಮೀಣ ಮಹಿಳೆ. ಅದಕ್ಕೆ ನನಗೆ ನಮ್ಮ ಅಜ್ಜಿ ನನಗೆ ಬಹಳ ಇನ್ಸ್ಪೈರ್ ಮಾಡ್ತಾರೆ. ನಮ್ಮಮ್ಮ ನನಗೆ ಇನ್ಸ್ಪೈರ್ ಯಾಕೆ ಮಾಡ್ತಾರೆ? ಈ ಕಾರಣಕ್ಕಾಗಿದೆ. ನಮ್ಮಮ್ಮ ಅಷ್ಟೊಂದು ಓದಿಲ್ಲ ರೀ, ಆದ್ರೆ ನಮ್ಮಮ್ಮನ ಧೈರ್ಯ ಅಬ್ಬಾಬ ಎಲ್ಲಿಂದ ಬರುತ್ತೋ. ನನಗಂತೂ ಆ ಯೂನಿವರ್ಸಿಟಿಲಿ ಗೋಲ್ಡ್ ಮೆಡಲ್ ತಗೊಂಡ್ರು ನನಗೆ ದುಡ್ಡೇ ಇಲ್ಲ. ನಮ್ಮ ಅಜ್ಜಿ ನಮ್ಮಮ್ಮನ ಶೋಧಿಲ್ಲ, ಅಬ್ಬಾಬ ಎಂತಹ ಗಟ್ಟಿ ಕಿತ್ತಿರಿ, ದೊಡ್ಡ ಸಂಸಾರವನ್ನ ನಿಭಾಯಿಸ್ಬಿಡ್ತಾ ಇದ್ರು. ಎಲ್ಲಿಂದ ಬಂತರು ಈ ವಿವೇಕ? ಎಲ್ಲಿಂದ ಬಂತ್ರಿ ಆಕೆಗೆ ಈ ಧೈರ್ಯ? ಆ ವಿವೇಕ, ಆ ಧೈರ್ಯ, ಆ ಪರಿಜ್ಞಾನ ಮತ್ತು ಸಮಾಜದ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಇವೆಲ್ಲವೂ ಕೂಡ ಈ ಲೋಕಜ್ಞಾನ ಅಂತ ಕರಿತೀವಿ ನಾವು. ಆ ಲೋಕಜ್ಞಾನವನ್ನ ಬೆಳೆಸ್ಕೋಬೇಕು ನಾವೆಲ್ಲ. ಸೊ ಮಾರಯ್ಯನಿಗೆ ಪ್ರಶ್ನೆ ಮಾಡಿದ್ದು ಲಕ್ಕಮ್ಮ, ಎಲ್ಲಿ ತಂದೆ, ಇದು ಬೇಡ ನಮಗೆ ಅಂತ ಹೇಳಿ. ಅದಕ್ಕೆ ಅವ್ನು ಹೇಳ್ತಾನೆ, ಇಲ್ಲ ಇಲ್ಲ, ಇವತ್ತು ಸಿಕ್ಕಿದೆ ತಂದಿದ್ದೀನಿ, ಆಗ ನೀನೇನೋ ಅನ್ಯ ಮಾರ್ಗದಲ್ಲಿ ತಂದಿದೀಯ ಅಂತ, ಬೇರೆ ಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲಿ ಇಲ್ಲ. ಇಲ್ಲ ಇಲ್ಲ, ನಾನು ಹೇಳ್ತಾ ಇದ್ದೀನಿ, ನೀನು ತಗೋಬೇಕು ಅಂತ ಹೇಳ್ತಾನೆ. ಮಗ ಗಂಡ ಹೇಳ್ತಾನೆ. ಅದ್ಭುತವಾದ ಮಾತು ಲಕ್ಕಮ್ಮ ಹೇಳ್ತಾಳೆ ರೀ. ಎಂಥ ವಿದ್ವತ್ತು, ಎಂಥ ಜ್ಞಾನ, ಎಂಥ ಪ್ರಬುದ್ಧತೆ, ಎಂಥ ವಿವೇಕ ರೀ. ಅವಳು ಹೇಳ್ತಾಳೆ, ನೀನು ನನಗೆ ಗಂಡನೇ ಹೊರತು ನನ್ನ ಜ್ಞಾನಕ್ಕೆ ನೀನು ಗಂಡ ಅಲ್ಲ ಅನ್ನೋ ಮಾತನ್ನ. ಎಷ್ಟು ಜನ ಹೆಣ್ಮಕ್ಳಿಗೆ ಧೈರ್ಯ ಇದೆ? ಡಾಮಿನೇಟ್ ಮಾಡುವ ಗಂಡಸರು, ನಾವು ಹೇಳಿದ್ದೇ ಆಗಬೇಕು ಅನ್ನುವ ಇವತ್ತಿಗೂ ಪುರುಷ ಪ್ರಧಾನ ಸಮಾಜದಲ್ಲಿ ಬದುಕ್ತಾ ಇರುವ ನಮ್ಮ ಹೆಣ್ಣು ಮಕ್ಕಳು, ಅವಳು ಹೇಳ್ತಾಳೆ, ನೀನು ನನಗೆ ಗಂಡ ಇರಬಹುದು, ಆದ್ರೆ ನನ್ನ ಜ್ಞಾನಕ್ಕೆ ನೀನು ಗಂಡ ಅಲ್ಲ. ಅಬ್ಬಾ, ಮಹಿಳಾ ವಿಮೋಚನೆಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಿಗ್ಲಿಕ್ಕೆ ಸಾಧ್ಯವಾ?
ಹೆಣ್ಣು ಮಕ್ಕಳ ಈಕ್ವಾಲಿಟಿ ಬಗ್ಗೆ, ಹೆಣ್ಣು ಮಕ್ಕಳ ಸ್ವಾತಂತ್ರ್ಯದ ಬಗ್ಗೆ ಮಾತಾಡುವ ನಾವು ಇದಕ್ಕಿಂತ ದೊಡ್ಡ ಉದಾಹರಣೆ ಸಿಗೋಕ್ ಸಾಧ್ಯವಾ? ಆಮೇಲೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ, ಬಹುಶಃ ಇದು ಕೇವಲ ಅನುಭವ ಮಂಟಪ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಆಲೋಚನೆ, ನನ್ನ ಓದು, ಈ ನಮ್ಮ ಬಸವಣ್ಣವನ್ನ ಓದಷ್ಟು ನನಗನ್ಸಿದ್ರೆ ಇದು ಜೀವನಾನುಭವದ ಒಂದು ಮಂಟಪವಾಗಿತ್ತು ಅಂತ. ಅನುಭವವೇ ಬೇರೆ, ಜೀವನಾನುಭವವೇ ಬೇರೆ. ಅನುಭವ ಎಲ್ರಿಗೂ ಆಗುತ್ತೆ ರೀ, ಯಾರಿಗಾಗುವುದಿಲ್ಲ. ಆದ್ರೆ ಜೀವನಾನುಭವ ಇದೆಯಲ್ಲ, ಆ ಜೀವನಾನುಭವ ಅದು ನೀವು ಅನುಭವಿಸಿ ಅದನ್ನ ಆಹ್ವಾದಿಸಬೇಕು, ಅದನ್ನ ಸಂಭ್ರಮಿಸಬೇಕು. ಅಂತಹ ಸಂಭ್ರಮ ನಿಮಗೆ ಅಲ್ಲಿ ಸಿಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅಲ್ಲಿ ಕರ್ನಾಟಕದ ಎಲ್ಲ ಮೂಲೆಗಳಿಂದ ಇದ್ದವರಲ್ಲಿ ಇರ್ತಾರೆ. ಉಡುತಡಿಯ ಅಕ್ಕಮಹಾದೇವಿಯಲ್ಲಿ ಇರ್ತಾರೆ, ಶಿವಮೊಗ್ಗದವರು. ಸಿದ್ದರಾಮ ಕೂಡ ಅಲ್ಲಿ ಇರ್ತಾರೆ, ಮಹಾರಾಷ್ಟ್ರದವರು, ಸನ್ನಲಿಗೆ ಸಿದ್ದರಾಮೇಶ್ವರರು. ಅಷ್ಟೇ ಯಾಕೆ, ಕಾಶ್ಮೀರ ರಾಜ ಮಹಾದೇವ ಭೂಪಾಲ ಕೂಡ ಅವನವರ ಹೆಂಡತಿ ಜೊತೆಯಲ್ಲಿ ನಮ್ಮ ಅನುಭವ ಮಂಟಪದಲ್ಲಿ ಇರ್ತಾರೆ. ಅದು ಯಾಕೆ, ಅಫ್ಘಾನಿಸ್ತಾನದ ಮರುಳ ಶಂಕರ ದೇವನು ಕೂಡ ಅಲ್ಲಿಗೆ ಬಂದಿರ್ತಾನೆ. ಅಂದ್ರೆ ಅವತ್ತಿನ ಭಾರತ ನೀವು ಅರ್ಥ ಮಾಡ್ಕೊಳ್ಳಿ. ಇತಿಹಾಸದಲ್ಲಿ ನಿಮ್ಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ, ಅವಾಗ ಇದ್ದಿದ್ದು ಆಗ ಭಾರತ ಇರಲಿಲ್ಲ. ಇದೆಲ್ಲ ಓದ್ತಾ ಇರುವಾಗ ನನಗೆ ಬಹಳ ಅನಿಸಿದ್ದು, ಏನಕ್ಕೆ ಇನ್ನೂ ಆಗ್ತಾ ಇದೆ, ಯಾಕೆ ಇದೆಲ್ಲ ಇಟ್ಕೊಂಡು ಇವತ್ತು ಇದೇ ಕೆಲಸ ಬಸವಣ್ಣವರು ಏನಾದ್ರೂ ಯುರೋಪ್ನಲ್ಲಿ ಮಾಡ್ಬಿಟ್ಟಿದ್ದಾರೆ, ಇಂಗ್ಲೆಂಡಲ್ಲಿ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವ ಮಟ್ಟದಲ್ಲಿ ಶ್ರೇಷ್ಠತೆ ಇರ್ತಾ ಇತ್ತು, ಇಂಗ್ಲಿಷ್ ಭಾಷೆಯಲ್ಲಿ ಬಂದ್ಬಿಟ್ಟಿದ್ದಾರೆ, ಯಾವ ಮಟ್ಟದಲ್ಲಿ ಶ್ರೇಷ್ಠತೆ ಇರ್ತಾ ಇತ್ತು ಯೋಚನೆ ಮಾಡಿ. ನನಗನ್ಸುತ್ತೆ ನಿಮ್ ಯಾವ ಭಾರತದ ನೊಬೆಲ್ ಲಾರೆಟ್ಗಳು ಅದ್ರ ಮುಂದೆ ಸಂಪೂರ್ಣವಾಗಿ ಗೌರವವಾಗಿಬಿಡೋದೇನೋ ಅಂತ ಅನ್ಸುತ್ತೆ. ಆ ಮಟ್ಟದ ಶ್ರೇಷ್ಠತೆ, ಮನುಷ್ಯರನ್ನ ಗೌರವಿಸಿ ಮನುಷ್ಯತ್ವದ ಬಗ್ಗೆ ಮಾತಾಡ್ತಕ್ಕಂಥದ್ದು ನೋಡಿ. ಅಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ಅಲ್ಲಿ ಇದ್ದದ್ದೇನು, ಕುರಿತು ಕಲೆತು ಚರ್ಚೆ ಮಾಡಿ ಆ ಮೂಲಕವಾಗಿ ಮುಂದೆ ಹೋಗ್ತಕ್ಕಂಥ ವಿಚಾರಗಳು. ನಾನು ಆಗ್ಲೇ ಹೇಳಿದಂಗೆ ಪೈನೀರ್, he was the first in many things. ಇನ್ನೊಂದು ಬಹಳ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ, ದಯವಿಟ್ಟು ಸ್ವಲ್ಪ ಸಹಿಸ್ಕೊಂಡ್ರಿ, ಲೇಟ್ ಆಗಿದ್ರೆ. ಶರಣರು ಸಾಹಿತ್ಯ ಮತ್ತು ಅವರ ವಚನಗಳ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ. ವಚನ ಹೇಳಿದ್ರು ನಮ್ಮ CM ಶ್ರೀನಾಥ್ ಅವರು. ನನಗೆ ಗೊತ್ತಿರೋಂಗೆ ಕನ್ನಡ ಭಾಷೆಯನ್ನು ಇಷ್ಟೊಂದು ಸರಳವಾಗಿ, ಇಷ್ಟೊಂದು ಸುಂದರವಾಗಿ, ಮನಸ್ಸಿಗೆ ಹೃದಯಕ್ಕೆ ನೇರವಾಗಿ ತಟ್ಟು ಹಾಗೆ ಹೇಳಲಿಕ್ಕೆ ಸಾಧ್ಯವಾಗಿರೋದು ವಚನಗಳಲ್ಲಿ ಮಾತ್ರ. ನಿಮ್ಮ ಬಂಡಾಯ ಸಾಹಿತ್ಯ ಒಂದ್ಸರಿ ಕಷ್ಟ ಆಗ್ಬಿಡ್ಬೋದು ನಿಮಗೆ. ದೇವದೂರ ಮಹಾದೇವರ ಕುಸುಮ ಬಾಲೆಯನ್ನ 10 ಸಾರಿ ಓದ್ರು ನಿಮ್ಗೆ ಅರ್ಥನೇ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಹಳಗನ್ನಡವನ್ನು ನಮ್ಗೆ ಓದೇ ಇಲ್ಲ, ಹೊಸಗನ್ನಡ ನಮ್ಗೆ ಎಷ್ಟು ಸಾರಿ ಗೊತ್ತೇ ಆಗೋದಿಲ್ಲ. ಆದ್ರೆ ಬಸವಣ್ಣವರ ಕಾಲದ ಕನ್ನಡ ವಚನ ಸಾಹಿತ್ಯ ಎಂತ ಅದ್ಭುತವಾದ ಸರಳವಾದ ಸಾಹಿತ್ಯ. ಅದಕ್ಕೆ ಮೇಷ್ಟ್ರೇ ಬೇಕಾಗಿಲ್ಲ ವಚನ ಸಾಹಿತ್ಯವನ್ನು ಹೇಳ್ಕೊಳಕ್ಕೆ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಕಾನ್ಸೆಪ್ಟ್ ಆಫ್ ಗಾಡ್ ನೋಡಿ, ಸಾಹಿತ್ಯದಲ್ಲಿ ಒಂದು ಪ್ರಕಾರವೇ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯವಾಯಿತು ವಚನಗಳ ಸಾಹಿತ್ಯದಿಂದ. ಇವರೆಲ್ಲ ಏನ್ ಹೇಳ್ತಾ ಇದ್ದು, ನಾನು ಹೇಳಿದ್ನಲ್ಲ, ಅವರು ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡಿದು ಬಂದು ಜನ ಅವ್ರಿಗೆ ಅನ್ಸದನ್ನ ಹೇಳ್ಕೊತಾ ಇದ್ರು ಅಷ್ಟೇ. ಅವ್ರಿಗೆ ಏನ್ ಅನ್ನಿಸ್ತೋ ಅದನ್ನ ಶಿವನ ಹೆಸರಿನಲ್ಲಿ ಶರಣರಾಗಿ ಅವರದನ್ನ ಹೇಳ್ತಾ ಹೋಗ್ತಾರೆ. ಅವರು ಕಾನ್ಸೆಪ್ಟ್ ಆಫ್ ಗಾಡ್ ಎಷ್ಟು ಚೆನ್ನಾಗಿ ಹೇಳಿದ್ರು. ಕಾನ್ಸೆಪ್ಟ್ ಆಫ್ ಗಾಡ್, ದೇವರ ಬಗ್ಗೆ ಅವ್ರ ಕಲ್ಪನೆ ಏನಿದೆ ಅಪ್ಪ, ದೇವರು ನಿನ್ನ ದೇಹವೇ ದೇವರ ಅನ್ನೋದಲ್ಲ, ಇನ್ನೇನ್ ಬೇಕು ನಿಮಗೆ. ಅದಕ್ಕೆ ಕಾಯಕ ಅನ್ನೋದು ಒಂದು ವಿಧಾನದಲ್ಲಿ ಹೇಳಿದ್ದಾರೆ, ಇನ್ನೊಂದು ಕಾಯವೇ ಕೈಲಾಸವು ಕೂಡ ಉಂಟು. ಕಾಯ ಅಂದ್ರೆ ದೇಹ, ನಿಮ್ಮ ದೇಹವೇ ದೇಗುಲ. ಉಳ್ಳವರು ಶಿವಾಲಯ ಮಾಡುವವರು ನಾನೇನ್ ಮಾಡ್ಲೆ ಅಂತ ಹೇಳ್ಬೇಕಾದ್ರೆ ಎಂತ ಅದ್ಭುತವಾದ ಮಾತ್ರಿಯವರು ಇವತ್ತು ಹಂಗೆ ಆಗ್ತಿರೋದು. ದ ಪ್ರಿವಿಲೇಜ್ ಕ್ಲಾಸ್ ದೇ ಆರ್ ಡೂಯಿಂಗ್ ವಾಟ್ ಎವರ್ ದೇ ವಾಂಟ್. ಅಂಡರ್ ಪ್ರಿವಿಲೇಜ್ ಕ್ಲಾಸ್ ನನ್ನ ಅವಲ್ಲ ಅನ್ಸ್ಕೊಂಡ್ಬಿಡ್ತಾರಲ್ಲ ಅವರು. ಎಲ್ಲರೂ ಸತ್ಯ ಅನ್ವೇಷಣೆಗಾಗಿ ತಪಸ್ಸು ಮಾಡಕ್ ಹೋಗ್ತಾರೆ, ಸತ್ಯವನ್ನು ಹುಡ್ಕೊಂಡು ಘೋರ ತಪಸ್ಸನ್ನು ಮಾಡ್ತಾರೆ. ಆಮೇಲೆ ಕಾಡು ಮೇಡಿಗಳು ಅಲಿತಾರೆ. ನಮ್ಮ ಬುದ್ಧನ ಅದೇ ಕೆಲಸ ಮಾಡ್ದ, ಆದ್ರೆ ಬಸವ ಮಾತ್ರ ಡಿಫರೆಂಟ್ ಆಗಿದ್ದ. ಈ ನೆವರ್ ವೆಂಟ್ ಟು ಕಾಡು. ಬುದ್ಧ ಬಸವ ಯಾವತ್ತೂ ಕಾಡು ಹೋಗಿಲ್ಲ, ನಾಡಿನ ಮಧ್ಯದಲ್ಲಿ ಜನಗಳ ಮಧ್ಯೆ ಇದ್ರು. ಅದಕ್ಕೆ ಅವ್ರು ಹೋಗ್ತಾ ಇದ್ರು ಎಲ್ಲಿ, ಯಾರ ಮನೆಗೆ? ಸಂಬೋಳಿ ನಾಗಿದೇವನ ಮನೆಗೆ ಹೋಗ್ತಾ ಇದ್ರು. ಸಂಬೋಳಿ ನಾಗಿದೇವ ಒಬ್ಬ ಹೊಲೆಯ, ಅವನ ಮನೆಗೆ ಹೋಗಿ ಅವನ ಜೊತೆನಲ್ಲಿ ಕೂತು ಅವನು ಉಂಡು ಬಿಟ್ಟಿದ್ದನ್ನ ತಿನ್ನುವಂತ ಆ ಪರಿಜ್ಞಾನ, ಆ ಉದಾರತೆ, ಆ ಮನಸ್ಥಿತಿ ಯಾರಿಗೂ ಇದೆ? ಇದೆಲ್ಲ ನೀನು ಮಾಡ್ತೀರ ಸರಿಗಿಲ್ಲ, ನಿಲ್ಲಿಸು ಇದನ್ನ ಅಂತ ಬಿಜ್ಜಳ ಮಹಾರಾಜ ಆತ್ಮೀಯರು, ಸಂಬಂಧಿಕರು ಅವರು ಪ್ರಾರಂಭದಲ್ಲಿ ದೊಡ್ಡ ಸಹಾಯನೂ ಮಾಡ್ತಾರೆ. ಆದ್ರೆ ಆಮೇಲೆ ಅವರು ಬೇರೆಯವರ ಕಿವಿಗೆ ಮಾತು ಕೊಡ್ತಾರೆ. ಕೊನೆಗೆ ಅವ್ರು ಹೇಳ್ತಾರೆ, ಖರ್ಚು ಹೇಳ್ತಾರೆ, ಇವೆಲ್ಲ ಬಿಟ್ಬಿಡು ಅಂತ. ಇಲ್ಲ, ಎಲ್ಲಿ ಬಿಡ್ತಾರೆ? ಸಾಧ್ಯವೇ ಇಲ್ಲ. ಅದಕ್ಕೆ ಕಲ್ಯಾಣದಲ್ಲಿ ಕ್ರಾಂತಿ ಆಯ್ತು, ಅದಕ್ಕೆ ಬಿಜ್ಜಳ ಕೊಲೆ ಆಗಿತ್ತು. ಇಟ್ ವಾಸ್ ಎ ಪೊಲಿಟಿಕಲ್ ಅಸಾಸಿನೇಷನ್. ಇಟ್ ವಾಸ್ ಎ ಫಸ್ಟ್ ಆಫ್ ದ ಕೈಂಡ್ ಪೊಲಿಟಿಕಲ್ ಅಸಾಸಿನೇಷನ್. ಮಾಡಿ ತಪ್ಪೇನು? ಸಮಾಜವನ್ನು ಒಂದು ಮಾಡಬೇಕು, ಭೇದ ಭಾವ ಬೇಡ, ಎಲ್ಲರೂ ಒಂದಾಗಿರೋಣ. ಬರೀ ಹೇಳ್ತಾನೆ ಇದೀವಲ್ಲ, ಮಾಡ್ತಾ ಇಲ್ವಲ್ಲ ಯಾಕೆ ನಾವು?
ಅರಿವು ಭಾರತದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ನಮ್ಮ ಕೋಲಾರದಲ್ಲಿ. ಇಡೀ ಕರ್ನಾಟಕ, ಇಡೀ ದೇಶ ಮೆಚ್ಚುವಂತ ಕೆಲಸ ನಮ್ಮ ಕೋಲಾರ ಜನ ಮಾಡ್ತಾ ಇದ್ದಾರೆ. ಅದು ಅರಿವು ಭಾರತ ಅನ್ನೋ ಕಾರ್ಯಕ್ರಮದ ಮೂಲಕ. ಮನುಷ್ಯರಾಗ್ಬೇಕಂಡ್ರಿ. ಬಸವಣ್ಣ ಡಿಡ್ ನಾಟ್ ಗೋ ಟು ಫಾರೆಸ್ಟ್ ಟು ಅಟೈನ್ ಮೋಕ್ಷ. ಬಸವಣ್ಣ ನೆವರ್ ವೆಂಟ್ ಟು ಔಟ್ಸೈಡ್ ದ ಸೊಸೈಟಿ ಅಂಡ್ ದ ಸಿಸ್ಟಮ್. ಈ ಸ್ಟೇಡ್ ವಿತ್ ಇನ್ ದ ಸಿಸ್ಟಮ್. ಜನಗಳ ಮಧ್ಯೆ ಇದ್ದುಕೊಂಡು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಉತ್ತರದಾಯಿತ್ವವನ್ನು ತೋರಿಸಿಕೊಂಡು ಆ ಕಷ್ಟಗಳಲ್ಲಿ ಅವನು ನಾಗಿದೇವ ಎಲ್ಲಿದ್ದ, ಅಲ್ಲಿ ಎಲ್ಲೋ ವಲಯದ ಕೇರಿನಲ್ಲಿದ್ದ. ಆ ಕೇರಿಗೆ ಹೋಗುವಷ್ಟು ಧೈರ್ಯ ತೋರಿಸ್ತಾನೆ. ಅಂದ್ರೆ ನಾವ್ ಎಷ್ಟು ಜನ ಹೋಗ್ತೀವಿ? ಎಷ್ಟು ಜನ ಹೋಗ್ತೀವಿ? ನಮ್ಮ ಆತ್ಮಗೊಂದು ಪ್ರಶ್ನೆ ಹಾಕೊಂಡ್ಬಿಡೋಣ. ಬಸವಣ್ಣವ್ರನ್ನಾಗಾದ್ರೆ ನಾವು ಗೌರವಿಸೋದ್ರ ಅರ್ಥ ಏನ್ರಿ? ಬರೀ ಮಾತುಕತೆ ಆಡ್ಬಿಟ್ಟು ಒಂದ್ ಅರ್ಧ ಗಂಟೆ ತಿಂದುಬಿಟ್ಟು ಕುಣಿದ್ಬಿಟ್ಟು ಹೋಗ್ಬಿಡದ? ಎಷ್ಟು ಜನ ನಾವು ವಲಯರ ಬೀದಿಗೆ, ವಲಯರ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ? ಇವತ್ತು ನಮ್ಮ ಕೋಲಾರದಲ್ಲಿ ನಾವು ಅರಿವಾದ ಕಾರ್ಯಕ್ರಮ ಮಾಡ್ತೀವಲ್ಲ, ಎಲ್ಲರೂ ಎಲ್ಲ ರೀತಿಯಲ್ಲಿ ಬರೋಕ್ ಸಾಧ್ಯ ಇಲ್ಲ, ಬರುದಿಲ್ಲ. ನಿಧಾನಕ್ಕೆ ಆಗುತ್ತೆ. 10 ವರ್ಷ 12 ವರ್ಷ ಆಗಿದೆ ಇವತ್ತು ಕೋಲಾರದಲ್ಲಿ. ದೇವಸ್ಥಾನ ಪ್ರವೇಶ ಆಗ್ಬೋದು, ಅಥವಾ ಬೇರೆಯವ್ರ ಅವರು ಏನು ಮೇಲ್ವರ್ಗದವ್ರನ್ನ ಕರ್ಸ್ಕೊಂಡಿದ್ದಾರೆ, ಅವರು ಈ ಕೆಳವರ್ಗದವ್ರನ್ನ, ಅವ್ರ ಊರಲ್ಲೇ ಇರ್ತಕ್ಕಂಥ ಸಹಮಾನವರನ್ನ, ಕೆಳ ಜಾತಿಗೆ ಸೇರಿದವ್ರನ್ನ ಅವ್ರ ಮನೆಗೆ ಸೇರಿಸ್ಕೊಳ್ಳುವಂತ ಕೆಲಸ ಎಷ್ಟು ಜನ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅವ್ರು ನಿಮ್ಮ ಮನೆಗೆ ಸೇರಿಸ್ಕೊಂಡು ನೀವು ಅವ್ರ ಮನೆಗೆ ಯಾವತ್ತು ಹೋಗ್ತೀರೋ ಅವತ್ತು ಬಸವಣ್ಣ ಕಂಡ ಕನಸು ನನಸಾಗ್ತದೆ. ಬಸವಣ್ಣ ಇಷ್ಟೆಲ್ಲ ಮಾಡಿದಕ್ಕೆ ಸಾಧ್ಯ.